ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಸೀರಿಯಲ್ಸ್ ಅಂತೆ ಅಪ್ಡೇಟ್ಗೆ ಸ್ವಾಗತ. ಫ್ರೆಂಡ್ಸ್, ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆ ಏನಾಗುತ್ತೋ ಅಂತ ನೋಡ್ಕೊಂಬರೋಣ ಬನ್ನಿ. ಫ್ರೆಂಡ್ಸ್, ಅದಕ್ಕಿಂತ ಮೊದಲು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಆಸೆ ಧಾರಾವಾಹಿಯಲ್ಲಿ ಸೂರ್ಯ ಅಜ್ಜಿ ಹತ್ರ ಒಂದೇಟು ಒಡಿಸ್ಕೊಂಡು ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ಸೂರ್ಯ ಅಜ್ಜಿ ಬಂದ್ಬಿಟ್ಟು ಮೀನಾಗೆ ಹೇಳ್ತಾರೆ, ಹೋಗಿ ಸೂರ್ಯನ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಕರೆದೆ ಅಜ್ಜಿ ಬರಲಿಲ್ಲ ಅಂತ ಹೇಳಿಬಿಟ್ಟು ಮೀನಾ ಹೇಳ್ತಾರೆ. ಇವಾಗ ಹೋಗಿ ಕರಿ ಬರ್ತಾನೆ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಆಗ ಮೀನಾ ಕರೀಲಿಕ್ಕಂತ ಹೊರಗಡೆ ಹೋಗ್ತಾಳೆ. ಆಗ ಅಜ್ಜಿ ಎದ್ದು ಶಾಂತಿಗೆ ಹೋಗಿ ಅಲ್ಲಿ ಬ್ಯಾಗ್ ಇದೆ ತೊಗೊಂಡು ಬಾ ಅಂತ ಹೇಳಿ ಹೇಳ್ತಾರೆ. ಬ್ಯಾಗಲ್ಲಿ ಡಬ್ಬಿ ಇದೆ ತೊಗೊಂಬಾ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಶಾಂತಿಯವರು ಇದ್ಬಿಟ್ಟು ಎದ್ದೋಗ್ತಾರೆ. ಒಂದ್ಸರಿ ಹೇಳೋಕ್ಕಾಗಲ್ವೇನೋ, ಅಷ್ಟು ಪದೇ ಪದೇ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಗೊಣಕ್ಕಂತ ಹೊರಗಡೆ ಹೋಗ್ತಾರೆ. ಅದನ್ನು ಕೇಳಿಸ್ಕೊಂಡು ಅಜ್ಜಿ ಇದ್ಬಿಟ್ಟು ಏನೇ ಅದು ಗೊಣಗ್ತಿರೋದು ಅಂತ ಹೇಳಿ ಹೇಳ್ತಾರೆ. ಏನಿಲ್ಲ ಅತ್ತೆ, ತೊಗೊಂಡು ಬರ್ತೀನಿ ಅಂತ ಹೇಳಿದೆ ಬ್ಯಾಗ್ನ ಅಂತ ಹೇಳಿ ಹೇಳ್ತಾರೆ. ಶಾಂತಿಯವರು ಬ್ಯಾಗ್ನ ತಂದು ಕೊಡ್ತಾರೆ. ಬ್ಯಾಗಲ್ಲಿ ಒಂದು ಡಬ್ಬ ಇರುತ್ತೆ, ಅದು ಅಜ್ಜಿ ತೆಗೆದ್ಬಿಟ್ಟು ಅದರಲ್ಲಿ ಗಿಣ್ಣು ತೊಗೊಂಡು ಬಂದಿರ್ತಾರೆ ಅಜ್ಜಿ. ರಂಗನಾಥ್ ಅವ್ರಿಗೆ, ರಂಗ ತಿಂತೀಯೇನೋ, ಗಿಣ್ಣು ತಂದಿದ್ದೀನಿ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ರಂಗನಾಥ್ ಅವರಿದ್ದು ಕೊಡಮ್ಮ, ಕೊಡು, ಎಷ್ಟು ದಿನ ಆಯ್ತಮ್ಮ ತಿಂದ್ಬಿಟ್ಟು ಅಂತ ಹೇಳಿ ಹೇಳ್ತಾರೆ. ಆಗ ಅಜ್ಜಿ ಇದ್ಬಿಟ್ಟು ಅಲ್ಲಿರೋರ್ಗೆ ಎಲ್ಲರಿಗೂ ಒಂದೊಂದು ಸ್ಪೂನು ಅಜ್ಜಿ ಕೊಡ್ತಾರೆ. ಸೂರ್ಯ ಅವ್ರಿಗೆ ಕೇಳಿಸ್ಬಿಟ್ಟು ಮೀನಾ ಹತ್ರ ಅದೇನೇ ಅದು ಎಲ್ಲರೂ ಕೊಡ್ತವ್ರೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದೇನೋ ತೊಗೊಂಡು ಬಂದಿದ್ದಾರಪ್ಪ ಗಿಣ್ಣಂತೆ, ಅದನ್ನು ಎಲ್ಲರಿಗೂ ಕೊಡ್ತಾ ಇದ್ದಾರೆ ಅಂತ ಹೇಳಿ ಮೀನವ್ರು ಹೇಳ್ತಾರೆ. ಆಗ ಸೂರ್ಯನಿಗೆ, ಓ ಸ್ಮೆಲ್ಲ ಇಲ್ಲಿಗೆ ಬರ್ತಿದೆಯಲ್ಲೇ, ಎಷ್ಟು ಜೋರಾಗಿದೆ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾರೆ. ಆಗ ಅಜ್ಜಿ ಜೋರಾಗಿ ಕೇಳಿಸ್ಲಿ ಅಂತ ಇನ್ನು ಎರಡು ಸ್ಪೂನ್ ಇದೆ ಅಷ್ಟೇ ಅಂತ ಹೇಳ್ಬಿಟ್ಟು ಜೋರಾಗಿ ಹೇಳ್ತಾರೆ. ನನ್ನ ಗಿಣ್ಣು ಏನಾದರೂ ಕಾಯಿಸ್ತಾ ಇದ್ದರೆ ಅಲ್ಲಿ ಊರಲ್ಲಿ ಎಲ್ಲರೂ ಕ್ಯೂ ನಿಂತ್ಕೊತಾ ಇರ್ತಾರೆ, ಆ ಥರ ಸ್ಮೆಲ್ ಬರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಅಜ್ಜಿ ಜೋರಾಗಿ ಹೇಳ್ತಾರೆ ಸೂರ್ಯನಿಗೆ ಕೇಳಿಸ್ಲಿ ಅಂತ ಹೇಳ್ಬಿಟ್ಟು. ಆಗ ತಡೆಯೋಕ್ಕಾಗದೆ ಆ ಸೂರ್ಯವರಿದ್ದು ಪಟ್ ಅಂತ ರೂಮಿಂದ ಹೊರಗಡೆ ಓಡಿ ಬರ್ತಾರೆ. ಓಡಿ ಬಂದ್ಬಿಟ್ಟು ಕೊಡು ಅಂತ ಹೇಳ್ಬಿಟ್ಟು ಬಾಕ್ಸ್ನ ಕಿತ್ಕೊಂಡು ಎಲ್ಲರೂ ನನ್ನನ್ನು ಬಿಟ್ಟು ತಿಂತವ್ರೆ ಅಂತ ಹೇಳ್ಬಿಟ್ಟು ಅವರು ಕೂಡ ತಿಂತಾರೆ. ಬಡ್ಡಿ ಮಗನೇ, ಅಜ್ಜಿ ಹೇಳ್ತಾರೆ ಸೂರ್ಯನಿಗೆ, ಬಡ್ಡಿ ಮಗನೇ, ನಿನಗೆ ಚಡ್ಡಿ ಹಾಕಿ ಬೆಳೆಸಿದ್ದೀನಿ ಕಣೋ ನಾನು, ನಿನ್ನನ್ನು ಹೆಂಗೆ ಬರೆಸ್ಬೇಕಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ವೇನೋ ಅಂತ ಹೇಳ್ಬಿಟ್ಟು ಅಜ್ಜಿ ಸೂರ್ಯನಿಗೆ ಹೇಳ್ತಾರೆ. ನುಂಗು ಪ್ರಾರಬ್ಧವೇ ಅಂತ ಹೇಳ್ತಾರೆ ಅಜ್ಜಿ ಮೀನನ್ಗೆ ಹೇಳ್ತಾರೆ, ತಗೊಳಮ್ಮ ನೀನು ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಮೀನನ್ನು ಕೂಡ ಕೊಡ್ತಾರೆ. ಆಗ ಅಜ್ಜಿ ಇದ್ಬಿಟ್ಟು ಶಾಂತಿಗೆ ಹೇಳ್ತಾರೆ, ಶಾಂತಮ್ಮನವ್ರೆ, ಊಟಕ್ಕೆ ಏನಾದರೂ ಹಾಕ್ತಿರೋ ಇಲ್ಲಾಂದ್ರೆ ಹಂಗೆ ಕಳಿಸ್ಬೇಕು ಅಂತಿದ್ದೀರೋ ಅಂತ ಹೇಳ್ಬಿಟ್ಟು ಅಂತಾರೆ. ಇಲ್ಲ ಅತ್ತೆ, ಈಗಲೇ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶಾಂತಿ ಇದ್ಬಿಟ್ಟು ಒಳಗಡೆ ಹೋಗ್ತಾರೆ. ಮೀನಾ ಬಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಒಳಗಡೆ ಹೋಗ್ತಾರೆ. ಆಗ ಮೀನಾ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ಟೇಬಲ್ ಹತ್ರ ಬಂದ್ಬಿಟ್ಟು ಶಾಂತಿ, ಹೋಗಿ ರೋಹಿಣನ ಮನೋಜನ್ನು ಕರ್ಕೊಂಬಂದ್ಬಿಡು, ಅವರು ಹೊಟ್ಟೆ ಹಸ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ರಂಗನಾಥ್ ಅವ್ರು ಬಂದ್ಬಿಟ್ಟು ಅದನ್ನೂ ಅವಳೇ ಮಾಡಬೇಕಾ ಅಂತ ಹೇಳಿಬಿಟ್ಟು ರಂಗನಾಥ್ ಅವ್ರು ಅಂತಾರೆ. ಆಗ ಶಾಂತಿ ಇದ್ಬಿಟ್ಟು, ಓಹೋ, ನೀವು ಒಬ್ಬರು ಬಾಕಿ ಇದ್ರಿ ನೋಡು ನನ್ನ ಮರ್ಯಾದೆ ತೆಗಿಯೋಕ್ಕೆ, ಆ ಮಕ್ಕಳ ಮುಂದೆ ಎಲ್ಲ ಬೈತವ್ರೆ ನನಗೆ ಅತ್ತೆ ಅಂತ ಹೇಳ್ಬಿಟ್ಟು ಶಾಂತಿ ಅಂತವ್ರೆ. ಅದೇನಪ್ಪ ಅತ್ತೆ ಮುಂದೆ ಬಾಯೇ ಓಪನ್ ಆಗಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಅಂತಾರೆ. ಆಗ ರಂಗನಾಥ್ ಅವರು, ಬೈಕೆ ಕಣಿ, ಬೈಕೆ, ನಮ್ಮಮ್ಮನ ಮುಂದೆ ಅದೇನು ಪೌರುಷ ತೋರಿಸ್ತೀಯೋ ತೋರಿಸು, ಅದೇನು ಬಾಲ ಬಿಚ್ಚು ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು ಆಗ ನಕ್ಕಂತ ಅದನ್ನು ನೋಡಿಬಿಟ್ಟು ಶಾಂತಿ ನಗಿ ಅಂತವಳೆ. ಆಗ ಶಾಂತಿ, ಮೊದಲು ಇವಳಿಗೆ ಒಂದು ಚಳಿ ಬಿಡಿಸ್ಬೇಕು ಅಂತ ಹೇಳಿ ಅಂತಾರೆ ಮೀನನ್ಗೆ. ನಾವು ಹೋಗ್ಬಿಟ್ಟು ಫೋನ್ ಮಾಡಿ ಇದನ್ನೆಲ್ಲ ಹೇಳ್ಬಿಟ್ಟು ಕರೆಸಿದಳಲ್ಲ ಇವಳು ಚಿನಿಮಿನಿ ಅಂತಾರೆ. ಆಗ ಅಜ್ಜಿ ಅದನ್ನು ಕೇಳಿಸ್ಕೊಂಬಿಟ್ಟು, ನೀನು ಕಣೆ ಚಿನಿಮಿನಿ, ನೀನು ಕಣೆ ಚಿಂತಾಮಣಿ, ಸೌದಾಮಿನಿ ಅಂತ ಹೇಳಿಬಿಟ್ಟು ಶಾಂತಿಗೆ ಬೈತವ್ರೆ. ಆಗ ಮೀನಾ ಇದ್ದುಬಿಟ್ಟು, ನಾನಲ್ಲ ಕಣತ್ತೆ ಫೋನ್ ಮಾಡಿದ್ದು, ಅಜ್ಜಿನೇ ಫೋನ್ ಮಾಡಿದ್ರು. ಆಗ ವಿಚಾರಿಸಿದ್ರು. ಆಗ ರವಿಗೆ ಹೆಣ್ಣು ನೋಡಿದ್ದೀನಿ ಅಂತ ಹೇಳಿದ್ರು, ಹೆಣ್ಣಿನ ಕಡೆ ಕರ್ಕೊಂಬರ್ತೀನಿ ಅಂದರು. ಅದಕ್ಕೋಸ್ಕರ ನಾನೇನು ಮಾಡ್ತೀವಿ, ಬಾಯಿ ತಪ್ಪಿಬಿಟ್ಟು ಹೇಳಿಬಿಟ್ಟೆ ಎಲ್ಲ, ಇಲ್ಲಾಂದರೆ ಹೇಳ್ತಾ ಇರಲಿಲ್ಲ. ಆವಾಗ ಎಲ್ಲ ವಿಚಾರಿಸಿದ್ರು, ಆವಾಗಲೇ ನಾನು ಹೇಳಿದ್ದು ಅಂತ ಹೇಳಿಬಿಟ್ಟು ಮೀನಾ ಹೇಳ್ತಾರೆ. ಆಗ ಅಜ್ಜಿ ಇದ್ಬಿಟ್ಟು, ಏನು ತಪ್ಪಿಲ್ಲ ಬಿಡಮ್ಮ. ಅಜ್ಜಿ ಇದ್ಬಿಟ್ಟು ಶಾಂತಿಗೆ, ನನ್ನ ಮುಂದೆ ಏನಾದರೂ ಬೈಲಿ ನೋಡೋಣ, ಚಳಿ ಬಿಡಿಸ್ಬಿಡ್ತೀನಿ ಶಾಂತಿಗೆ, ಈ ಊರು ಬೀಳಂಗೆ ಅಂತವ್ರೆ. ಆಗ ಬಾಯಿ ಮುಚ್ಚು ಸಾಕು ಅಂತ ಹೇಳ್ತಾರೆ ಶಾಂತಿಗೆ. ಆಗ ಶಾಂತಿ ಇದ್ಬಿಟ್ಟು, ಅತ್ತೆ, ನೀವು ನಮ್ಮ ಅತ್ತೆ, ಬೇಕಾದ್ರೆ ಬೈಬೇಕು ಅನಿಸಿದ್ರೆ ಸೈಡಿಗೆ ಕರ್ಕೊಂಡೋಗ್ಬಿಟ್ಟು ಚೆನ್ನಾಗೆ ಬೈರಿ, ನಾನು ಬೇಡ ಅನ್ನಲ್ಲ, ಆದರೆ ಎಲ್ಲರ ಮುಂದೆ ಬೈಬೇಡ್ರಿ ಅಂತ ಹೇಳ್ತಾರೆ ಶಾಂತಿ ಅಜ್ಜಿಗೆ. ಆಗ ಅಜ್ಜಿ ಇದ್ಬಿಟ್ಟು, ಕಿವಿ ಹಿಂಡ್ಬಿಡ್ತೀನಿ ನೋಡು, ಕೆನ್ನೆ ಕೊಚ್ಬಿಡ್ತೀನಿ ನೋಡು, ಎಷ್ಟೇ ಮಾತಾಡ್ತೀಯ ನೀನು, ಕೆನ್ನೆ ಹಿಂಡ್ಬಿಡ್ತೀನಿ ನೋಡು ಅಂತ ಹೇಳಿಬಿಟ್ಟು ಅಜ್ಜಿ ಶಾಂತಿಗೆ ಅಂತಾರೆ. ಏನು ಫುಲ್ಲು ಆಗ ಶ್ರುತಿ ಬರ್ತಾಳೆ,
ಏನು ಫುಲ್ ಕ್ಲಾಸಾ ಅಂತ ಹೇಳಿಬಿಟ್ಟು ಶ್ರುತಿ ಹೇಳ್ತಾರೆ. ಆಗ ಅವ್ರ ಅತ್ತೆ ಇದ್ಬಿಟ್ಟು ಶಾಂತಿ ಇದು ಆ ಕಡೆ ತಿರ್ಕೊತ ಲಚ್ಕೊತಾ ಇರ್ತಾಳೆ. ಆಗ ಅಜ್ಜಿ ಇದ್ಬಿಟ್ಟು ಇದೆಲ್ಲ ಇರಲಿ ಕಣಮ್ಮ, ನೀನೇನು ಮಾಡ್ತೀಯಮ್ಮ ಅಂತ ಹೇಳ್ಬಿಟ್ಟು ಅಜ್ಜಿ ಶ್ರುತಿ ಕೇಳ್ತಾರೆ. ಅಜ್ಜಿ ನಾನು ಡಬ್ಬಿಂಗ್ ಆರ್ಟಿಸ್ಟು ಅಂತ ಹೇಳ್ಬಿಟ್ಟು ಶ್ರುತಿಯವ್ರು ಅಂತಾರೆ. ಇದೇನೋ ಆರ್ಟಿಸ್ಟು ಅಂತ ಕೇಳಿದ್ದೀನಿ, ಇದೇ ಅದೇ ಡಬ್ಬ ಅಂತ ಹೇಳ್ಬಿಟ್ಟು ಅಜ್ಜಿ ಅಂತಾರೆ. ಆಗ ಶ್ರುತಿ ಇದ್ದು ಇಲ್ಲ ಅಜ್ಜಿ, ಡಬ್ಬಿಂಗ್ ಮಾಡ್ತಾರಲ್ಲ ಅವ್ರಿಗೆ ವಾಯ್ಸ್ ಕೊಡ್ತೀವಲ್ಲ ಅದನ್ನೇ ಡಬ್ಬಿಂಗ್ ಆರ್ಟಿಸ್ಟು ಅಂತ ಹೇಳ್ತಾರೆ ಅಜ್ಜಿ ಅಂತ ಹೇಳ್ತಾರೆ. ಯಾರೆಲ್ಲ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.